ವೀಕ್ಷಕರೇ, ಇವತ್ತು ನಾವು ನೋಡಲಿರುವ ಸಿನಿಮಾದಲ್ಲಿ ಒಂದು ಮನೆಯಲ್ಲಿ ವಾಸವಾಗಿದ್ದ ಮೂವರು ಯುವಕರು, ಅವರಲ್ಲಿ ಒಬ್ಬ ಉಳಿದ ಇಬ್ಬರನ್ನು ಕ್ರೂರವಾಗಿ ಕೊಲೆ ಮಾಡಿ ನಂತರ ತನ್ನ ಮೇಲೆಯೂ ಕೂಡ ಸೀಮೆಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸಾಯ್ತಾನೆ. ಆ ಘಟನೆಯ ನಂತರ ಆ ಮನೆಗೆ ಯಾರೂ ಕೂಡ ಬಾಡಿಗೆಗೆ ಬರಲು ಧೈರ್ಯ ಮಾಡುವುದಿಲ್ಲ. ಆದರೆ ಕೆಲವು ವರ್ಷಗಳ ನಂತರ ಆ ಮನೆಗೆ ವಿಘ್ನೇಶ್ ಎಂಬ ಯುವಕ ವಾಸಕ್ಕೆ ಬರ್ತಾನೆ. ಕೆಲವೇ ದಿನಗಳಲ್ಲಿ ವಿಘ್ನೇಶ್ ಮತ್ತು ಮನೆಯ ಮಾಲೀಕರು ಇಬ್ಬರು ಕೂಡ ಸತ್ತೋಗ್ತಾರೆ ಎಂಬ ಸುದ್ದಿ ಹರಡುತ್ತೆ. ಈ ಪ್ರಕರಣದ ತನಿಖೆಗಾಗಿ ಇನ್ಸ್ಪೆಕ್ಟರ್ ಬಾಲಚಂದನ್ ಆ ಸ್ಥಳಕ್ಕೆ ಬರ್ತಾರೆ. ಆದರೆ ಎಲ್ಲರೂ ಸತ್ತಿದ್ದಾರೆ ಅಂತ ಭಾವಿಸಿದ್ದ ವಿಘ್ನೇಶ್ ಮಾತ್ರ ಏಕಾಏಕಿ ಎದ್ದು ಮಾತನಾಡಲು ಆರಂಭಿಸ್ತಾನೆ. ಅದನ್ನು ಕಂಡ ಎಲ್ರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಹಾಗಾದರೆ ಆ ಮನೆಯಲ್ಲಿ 4 ಸಾವನ್ನಪ್ಪಲು ನಿಜವಾದ ಕಾರಣವೇನು? ಆ 4 ಕೂಡ ಸತ್ತಿದ್ರು, ವಿಘ್ನೇಶ್ ಮಾತ್ರ ಹೇಗೆ ಬದುಕುಳಿದ? ಈ ಎಲ್ಲ ಪ್ರಶ್ನೆಗಳ ಉತ್ತರ ಈ ಕಥೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಕತೆ 2021ರಲ್ಲಿ ಪ್ರಾರಂಭವಾಗುತ್ತೆ. ಒಂದು ಮನೆಯಲ್ಲಿ 3 ಜನ ಯುವಕರು ವಾಸ ಮಾಡ್ತಿರ್ತಾರೆ. ಅವರಲ್ಲಿ ಒಬ್ಬ ಟಿ ವಿ ನೋಡ್ತಿರ್ತಾನೆ, ಇನ್ನೊಬ್ಬ ಅವನ ರೂಮಲ್ಲಿ ಪುಸ್ತಕ ಓದ್ತಿರ್ತಾನೆ. ಇದೇ ವೇಳೆ 3ನೇ ವ್ಯಕ್ತಿ ನೇರವಾಗಿ ಅಡುಗೆ ಮನೆಗೆ ಹೋಗ್ತಾನೆ. ಅವನನ್ನು ನೋಡ್ತಾ ಟಿ ವಿ ನೋಡ್ತಿದ್ದ ಹುಡುಗ ಕೇಳ್ತಾನೆ, ಓದೋ ಕೆಲಸ ಆಯ್ತಾ ಅಂತ. ಆದರೆ ಅಡುಗೆ ಮನೆಯಲ್ಲಿ ಇದ್ದ ವ್ಯಕ್ತಿ ಯಾವುದೇ ಉತ್ತರ ಕೊಡಲ್ಲ. ಆದರೆ ಅಲ್ಲಿದ್ದ ಪ್ಯಾನನ್ನು ಕೈಗೆತ್ತುಕೊಂಡು ಬಂದು ಟಿ ವಿ ನೋಡುತ್ತಿದ್ದವನ ತಲೆಯ ಮೇಲೆ ಜೋರಾಗಿ ಹೊಡಿತಾನೆ. ಆ ಹೊಡೆತ ಎಷ್ಟು ಭೀಕರವಾಗಿತ್ತು ಅಂದರೆ ಆ ಹುಡುಗ ಸ್ಥಳದಲ್ಲಿ ಸಾವನ್ನಪ್ಪಿರ್ತಾನೆ. ಈ ಶಬ್ದ ಕೇಳಿ ರೂಮಲ್ಲಿದ್ದ ಮತ್ತೊಬ್ಬ ಯುವಕ ಓಡಿ ಬಂದು ತನ್ನ ಸ್ನೇಹಿತನ ಶವವನ್ನು ನೋಡಿ ಬೆಚ್ಚಿ ಬೀಳ್ತಾನೆ. ಆದರೆ ಅದೇ ತಕ್ಷಣ ಕೊಲೆಗಾರ ಅವನ ಕುತ್ತಿಗೆಗೆ ಚಾಕುವಿನಿಂದ ಚುಚ್ಚಿ ಅವನನ್ನು ಕೂಡ ಕೊಂದುಬಿಡ್ತಾನೆ. ನಂತರ ಇಬ್ಬರ ಮೇಲೂ ಸೀಮೆಣ್ಣೆನ ಸುರಿತಾನೆ. ಅವನ ಮೇಲೂ ಸೀಮೆಣ್ಣೆನ ಸುರ್ಕೊಂಡು ಬೆಂಕಿ ಹಚ್ಕೋತಾನೆ. ಕ್ಷಣಾರ್ಧದಲ್ಲೇ 3 ಕೂಡ ಬೆಂಕಿಯಲ್ಲಿ ಸುಟ್ಟು ಕರಕಲಾಗ್ತಾರೆ. ಈಗ ಸೀನ್ ಪ್ರೆಸೆಂಟ್ಗೆ ಬರುತ್ತೆ. ಒಂದು IAS ಅಕಾಡೆಮಿಗೆ ಮುಖ್ಯ ಅತಿಥಿಯಾಗಿ ಇನ್ಸ್ಪೆಕ್ಟರ್ ಬಾಲಚಂದರ್ ಆಗಮಿಸ್ತಾನೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಅಧಿಕಾರಿಯ ಜವಾಬ್ದಾರಿಗಳ ಬಗ್ಗೆ ಮಾತಾಡುವಾಗ ಒಬ್ಬ ವಿದ್ಯಾರ್ಥಿ, ಸರ್, ನೀವು ಪೊಲೀಸ್ ಅಧಿಕಾರಿಯಾದ ನಂತರ ನಿಮ್ಮ ಜೀವನದಲ್ಲಿ ನಡೆದ ಅತ್ಯಂತ ಭಯಾನಕ ಘಟನೆ ಯಾವುದು ಅಂತ ಕೇಳ್ತಾನೆ. ಅದಕ್ಕೆ ಬಾಲಚಂದರ್, ನಾನು ಹೇಳಲಿರುವ ಘಟನೆ ನನ್ನ ಜೀವನವನ್ನೇ ಬದಲಾಯಿಸಿತು ಅಂತ ಹೇಳಿ ಅವನ ಅನುಭವವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವರು ಒಂದು ಹಳೆಯ ಮನೆಯ ಮುಂದೆ ಕಾರನ್ನು ಹೋಗಿ ನಿಲ್ಲಿಸ್ತಾರೆ. ಇದೇ ಕೆಲವು ವರ್ಷಗಳ ಹಿಂದೆ 3 ಯುವಕರು ಬೆಂಕಿಯಲ್ಲಿ ಸತ್ತಿದ್ರಲ್ಲ, ಅದೇ ಮನೆಯಲ್ಲಿ. ಅದು ನಡೆದು 4 ವರ್ಷಗಳು ಕಳೆದಿರುತ್ತೆ. ಇದಾದಮೇಲೆ ಸುಮಾರು 6 ತಿಂಗಳ ಹಿಂದೆ ಈ ಮನೆಯ ಮೊದಲ ಮಹಡಿಯಲ್ಲಿ ವಿಘ್ನೇಶ್ ಎಂಬ ಯುವಕ ಬಾಡಿಗೆಗೆ ಬಂದಿರ್ತಾನೆ. ಒಂದು ದಿನ ಹಾಲು ತರುವ ಹುಡುಗ ಮನೆಗೆ ಬಂದಾಗ ಮನೆಯ ಮಾಲೀಕರು ಮತ್ತು ವಿಘ್ನೇಶ್ ಇಬ್ಬರೂ ಕೂಡ ಪ್ರಜ್ಞೆ ತಪ್ಪಿ ಬಿದ್ದಿರೋದನ್ನು ನೋಡಿ ಭಯದಿಂದ ಹೋಗ್ತಾನೆ. ಈ ಸುದ್ದಿಯನ್ನು ತಿಳಿದ ಕೂಡಲೇ ತನಿಖೆಗಾಗಿ ಇನ್ಸ್ಪೆಕ್ಟರ್ ಬಾಲಚಂದರ್ ಅಲ್ಲಿಗೆ ಬರ್ತಾರೆ. ಮನೆಯ ಮಾಲೀಕರು ಯಾವುದೇ ಚಲನವಲನವಿಲ್ಲದೆ ಮಲಗಿರ್ತಾರೆ. ವಿಘ್ನೇಶ್ ಹಾಸಿಗೆಯ ಮೇಲೆ ಬಿದ್ದಿರ್ತಾನೆ. ಅವನ ಎದೆಯ ಮೇಲೆ ಚಾಕುವಿನಿಂದ ಇರಿದಂತೆ ಕಾಣುವ ದೊಡ್ಡ ಗಾಯದ ಗುರುತು ಇರುತ್ತೆ. ಅಷ್ಟರಲ್ಲಿ ಸತ್ತಿದ್ದಾನೆ ಅಂದ್ಕೊಂಡಿದ್ದ ವಿಘ್ನೇಶ್ ಏಕಾಏಕಿ ಎದ್ದು ಮನೆಯ ಮಾಲೀಕನ ಶವದ ಕಡೆ ನೋಡ್ತಾನೆ. ನಂತರ ಬಾಲಚಂದರ್ ಕಡೆ ತಿರುಗಿ ಹೇಳ್ತಾನೆ, ಸರ್, ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳಿ ಪ್ರಜ್ಞೆ ತಪ್ಪಿ ಮತ್ತೆ ಬೀಳ್ತಾನೆ. ತಕ್ಷಣ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಹೇಳ್ತಾರೆ, ಮನೆಯ ಮಾಲೀಕರು ಸುಮಾರು 8 ಗಂಟೆಗಳ ಮೊದಲೇ ಹೃದಯಾಘಾತದಿಂದ ಸತ್ತೋಗಿದ್ದಾರೆ. ಆದರೆ ಈ ಹುಡುಗ ಇನ್ನೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾನೆ, ಬದುಕುವ ಸಾಧ್ಯತೆ ತುಂಬ ಕಡಿಮೆ ಅಂತ ಹೇಳ್ತಾರೆ. ಆ ನಂತರ ಬಾಲಚಂದರ್ ವಿಘ್ನೇಶ್ನ ಸ್ನೇಹಿತನನ್ನು ವಿಚಾರಣೆ ಮಾಡ್ತಾರೆ. ಆಗ ಅವನು ಕಳೆದ ಕೆಲವು ದಿನಗಳಿಂದ ವಿಘ್ನೇಶ್ ತುಂಬ ವಿಚಿತ್ರವಾಗಿ ವರ್ತಿಸುತ್ತಿದ್ದ, ಏನಾಯಿತು ಅಂತ ಎಷ್ಟೇ ಕೇಳಿದ್ರೂ ಏನನ್ನು ಕೂಡ ಹೇಳ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಬಾಲಚಂದರ್, ಸರಿ, ಹಾಗಿದ್ರೆ ನನ್ನ ಬಗ್ಗೆ ಅಥವಾ ಈ ಪ್ರಕರಣದ ಬಗ್ಗೆ ಅವನು ಏನನ್ನಾದರೂ ಹೇಳಿದರೆ ತಕ್ಷಣ ನನಗೆ ತಿಳಿಸಿ ಅಂತ ಅಲ್ಲಿಂದ ಹೊರಡ್ತಾನೆ. ಅದಾದ ನಂತರ ಬಾಲಚಂದರ್ ಅವರಿಗೆ ಒಬ್ಬ SI ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಮಾಹಿತಿನ ನೀಡ್ತಾನೆ. ಸರ್, 2 ದಿನಗಳ ಹಿಂದೆ ವಿಘ್ನೇಶ್ ಒಂದು ATM ಒಳಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಪೊಲೀಸರು ಅವನನ್ನು ಮಲಗಿದ್ದಾನೆ ಅಂದ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು. ಅವನನ್ನು ವಿಚಾರಿಸಿದಾಗ ತಾನು ದಿಢೀರ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದೇನೆ ಅಂತ ಹೇಳ್ತಾನೆ. CCTV ಫುಟೇಜ್ಗಳನ್ನು ನೋಡಿದಾಗ ಅವನು ಹೇಳಿದ್ದೇ ಸತ್ಯ ಅಂತ ಗೊತ್ತಾಗುತ್ತೆ. ಇದಾದ ಬಳಿಕ ಮತ್ತೊಂದು ಮಾಹಿತಿ ಸಿಗುತ್ತೆ. ವಿಘ್ನೇಶ್ 2 ದಿನಗಳ ಹಿಂದೆ ಒಬ್ಬ ಮನೋವೈದ್ಯರನ್ನು ಭೇಟಿಯಾಗಿರ್ತಾನೆ. ಅದೇ ರಾತ್ರಿ ಬಾಲಚಂದರ್ ಆ ವೈದ್ಯನನ್ನು ಭೇಟಿ ಮಾಡ್ತಾನೆ. ಆ ಡಾಕ್ಟರ್ ಹೇಳ್ತಾನೆ, 2 ದಿನಗಳ ಹಿಂದೆ ವಿಘ್ನೇಶ್ ನನ್ನನ್ನು ಭೇಟಿ ಮಾಡಿದ್ದ. ಅವನು ಹೇಳಿದ ಎಲ್ಲ ವಿಷಯಗಳನ್ನು ನಾನು ಆಡಿಯೋ ರೂಪದಲ್ಲಿ ರೆಕಾರ್ಡ್ ಮಾಡಿದ್ದೇನೆ. ಇದನ್ನು ಕೇಳಿದರೆ ನಿಮಗೆ ಸ್ವಲ್ಪ ವಿಚಿತ್ರವಾಗಿ ಅನ್ನಿಸ್ಬೋದು. ಏನಾದರೂ ಅನುಮಾನ ಬಂದರೆ ನನಗೆ ಫೋನ್ ಮಾಡಿ ಅಂತ ಹೇಳಿ ಆಡಿಯೋ ರೆಕಾರ್ಡ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ.
ಆ ಬಾಲಚಂದರ್ ಕಾರಿನಲ್ಲೇ ಆ ವಿಡಿಯೋವನ್ನು ಕೇಳಲು ಶುರು ಮಾಡ್ತಾನೆ. ವಿಘ್ನೇಶ್ ಬೆಂಗಳೂರಿನ ಹುಡುಗ, ಅವನಿಗೆ ತಂದೆ ಇಲ್ಲ, ತಾಯಿ ಮಾತ್ರ ಇದ್ದಾರೆ. ಒಂದು ಕಂಪನಿಯ ಡಿಸೈನ್ ಕೆಲಸಕ್ಕಾಗಿ 3 ತಿಂಗಳ ಕಾಲ ಚೆನ್ನೈಗೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತದೆ. ಆಗ ಅವನ ತಾಯಿ ಚೆನ್ನೈನಲ್ಲಿ ಇರುವ ಮಾವನ ಮನೆಯಲ್ಲೇ ಇರು ಅಂತ ಹೇಳ್ತಾರೆ. ಆದರೆ ವಿಘ್ನೇಶ್, ನನ್ನ ಫ್ರೆಂಡ್ ಈಗಾಗಲೇ ಮನೆ ಹುಡುಕ್ತಿದ್ದಾನೆ, ನಾನು ಅದರಲ್ಲಿ ವಾಸ ಮಾಡ್ತೀನಿ ಅಂತ ಹೇಳಿ ಚೆನ್ನೈಗೆ ಹೋಗ್ತಾನೆ. ಚೆನ್ನೈಗೆ ಬಂದ ನಂತರ ಅವನ ಸ್ನೇಹಿತ ಇನ್ನೂ ಕೂಡ ಮನೆ ಹುಡುಕಿರಲ್ಲ. ಹೀಗಾಗಿ ಮೊದಲ ರಾತ್ರಿ ಒಂದು ಲಾಡ್ಜ್ನಲ್ಲಿ ಇರ್ತಾನೆ. ಮರುದಿನ ಸ್ನೇಹಿತ ಪರಿಚಯಿಸಿದ ಕಂಪನಿಗೆ ಹೋಗಿ ಮ್ಯಾನೇಜರನ್ನು ಭೇಟಿ ಮಾಡ್ತಾನೆ. ಮ್ಯಾನೇಜರ್ ಹೇಳ್ತಾರೆ, ನೀವು ಬಹುತೇಕ ಕೆಲಸವನ್ನು ಮನೆಯಿಂದಲೇ ಮಾಡಬಹುದು, ಡೈರೆಕ್ಟರ್ ಬಂದಾಗ ಮಾತ್ರ ಆಫೀಸ್ಗೆ ಬಂದರೆ ಸಾಕು ಅಂತ ಹೇಳ್ತಾನೆ. ಇದನ್ನು ಕೇಳಿದ ವಿಘ್ನೇಶ್ಗೆ ತಕ್ಷಣ ಮನೆ ಹುಡುಕಲು ಹೊರಡ್ತಾನೆ. ಸಂಪೂರ್ಣ ದಿನ ಮನೆ ಹುಡುಕಿದ್ರೂ ಕೂಡ ಅವನಿಗೆ ಯಾವುದೇ ಮನೆ ಸಿಗಲ್ಲ. ಕೊನೆಗೆ ಒಬ್ಬ ಆಟೋ ಚಾಲಕ ಹೇಳ್ತಾನೆ, ಒಂದು ಮನೆ ಖಾಲಿ ಇದೆ, ಬನ್ನಿ ತೋರಿಸ್ತೀನಿ ಅಂತ. ವಿಘ್ನೇಶ್ ಕೂಡ ಅವ್ರ ಜೊತೆ ಹೋಗ್ತಾನೆ. ಮನೆಯ ಮಾಲೀಕರನ್ನು ಭೇಟಿಯಾದ ವಿಘ್ನೇಶ್ ಬಾಡಿಗೆ ಎಷ್ಟು ಅಂತ ಕೇಳ್ತಾನೆ. ಮನೆಯ ಮಾಲೀಕರು ಮೊದಲು ಮನೆ ನೋಡಿ ಇಷ್ಟ ಆದರೆ ಮಾತ್ರ ಉಳಿದದ್ದನ್ನು ಮಾತಾಡೋಣ ಅಂತ ಹೇಳ್ತಾರೆ. ಮನೆ ನೋಡಿದ ವಿಘ್ನೇಶ್ ಆಶ್ಚರ್ಯಪಡ್ತಾನೆ. ಅವನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗೇ ಇರುತ್ತೆ. ಆ ಮನೆ ಒಳಗೆ ಹೋದಾಗ ಮೊದಲ ಬಾರಿಗೆ ಮನೆಯ ಮಾಲೀಕರ ಮಗಳು ಪ್ರಿಯಾ ಅವನ ಕಣ್ಣಿಗೆ ಬೀಳ್ತಾಳೆ. ನಂತರ ವಿಘ್ನೇಶ್, ನನಗೆ ಕೇವಲ 3 ತಿಂಗಳಷ್ಟೇ ಮನೆ ಬೇಕು, ಈ ವಿಷಯನ ಹೇಳಿದರೆ ಯಾರೂ ಕೂಡ ಮನೆ ಕೊಡ್ತಿರ್ಲಿಲ್ಲ, ಅದಕ್ಕೆ ಮೊದಲೇ ಹೇಳಲಿಲ್ಲ. ಆದರೆ ಈ ಮನೆ ತುಂಬ ದೊಡ್ಡದಿದೆ, ನನಗೆ ಇದು ಸೂಟ್ ಆಗ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮನೆ ಓನರ್ ಒಂದು ದೊಡ್ಡ ರಹಸ್ಯನ ಹೇಳ್ತಾನೆ. 3 ವರ್ಷಗಳ ಹಿಂದೆ ಈ ಮನೆಯಲ್ಲಿ 3 ಹುಡುಗರು ವಾಸ ಮಾಡ್ತಿದ್ರು. ಅವರಲ್ಲಿ ಒಬ್ಬ ಉಳಿದ 2 ಕೂಡ ಕೊಂದ್ಬಿಟ್ಟು ನಂತರ ತಾನು ಕೂಡ ಬೆಂಕಿ ಹಚ್ಕೊಂಡು ಸತ್ತೋದ. ಆ ನಂತರ ಇಲ್ಲಿ ಬಾಡಿಗೆಗೆ ಬಂದವರೆಲ್ಲ ಆ 3 ಆತ್ಮಗಳು ಇನ್ನೂ ಈ ಮನೆಯಲ್ಲೇ ಇದ್ದಾರೆ ಅಂತ ಹೇಳಿ ಹೊರಡೋಗ್ತಾರೆ. ಈ ವಿಷಯ ಎಲ್ರಿಗೂ ಕೂಡ ಗೊತ್ತಾದ ಕಾರಣ ಈ ಮನೆಗೆ ಭೂತದ ಮನೆ ಅಂತ ಹೆಸರು ಬಂದಿದೆ. ನಾನು ಈ ಮನೆಯನ್ನು ಮಾರಿಬಿಟ್ಟು ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ಯಾರೂ ಕೂಡ ಖರೀದಿ ಮಾಡಲು ಮುಂದೆ ಬರ್ತಿಲ್ಲ. ನೀನು 3 ತಿಂಗಳು ಯಾವುದೇ ತೊಂದರೆ ಇಲ್ಲದೆ ಇಲ್ಲಿದ್ದರೆ ಅದನ್ನೇ ನಂಬಿ ನಾನು ಈ ಮನೆಯನ್ನು ಮಾರ್ಬೋದು. ಅದಕ್ಕಾಗಿ ಇಷ್ಟು ದೊಡ್ಡ ಮನೆಯನ್ನು ತಿಂಗಳಿಗೆ ಕೇವಲ 3,000 ರೂಪಾಯಿಗೆ ಕೊಡ್ತಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ವಿಘ್ನೇಶ್ ನಗ್ತಾ ಹೇಳ್ತಾನೆ, ನನಗೆ ಭೂತ ಪ್ರೇತಗಳ ಮೇಲೆ ನಂಬಿಕೆ ಇಲ್ಲ, ಅದು ಇಷ್ಟು ದೊಡ್ಡ ಮನೆ ಕೇವಲ 3,000 ರೂಪಾಯಿಗೆ ಸಿಗ್ತಿದೆ ಅಂದರೆ ನಾಳೆನೇ ಕೂಡ ಇಲ್ಲಿಗೆ ಲೊಕೇಟ್ ಆಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಮರುದಿನ ತನ್ನ ಸ್ನೇಹಿತನ ಜೊತೆಗೆ ಮನೆಗೆ ಬರ್ತಾನೆ. ಇಬ್ಬರೂ ಸೇರಿ ಮನೆಯನ್ನು ಕ್ಲೀನ್ ಮಾಡ್ತಾರೆ. ಅದೇ ದಿನ ಅಲ್ಲೇ ಕೂಡ ಮಲ್ಕೋತಾರೆ. ಅವರ ಮೊದಲ ರಾತ್ರಿ ವಿಘ್ನೇಶ್ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿದ್ದಾಗ ದಿಢೀರಂತ ಕರೆಂಟ್ ಹೋಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ಬರುತ್ತೆ. ಅವನು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದಾಗ ಮತ್ತೆ ಆ ಕರೆಂಟ್ ಹೋಗುತ್ತೆ. ಏನಾಗಿರ್ಬೋದು ಅಂತ ಕೆಳಗೆ ಬಂದು ನೋಡಿದಾಗ ಮನೆ ಓನರ್ ಮಗಳು ಪ್ರಿಯಾಳನ್ನು ನೋಡ್ತಾನೆ. ನಿಮ್ಮ ಅಪ್ಪನ ಒಂದ್ಸರಿ ಕರಿತೀರಾ ಅಂತ ಕೇಳ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಮನೆಯ ಓನರ್ ಬಂದು ಆ ಮನೆಯಲ್ಲಿ ಸ್ವಲ್ಪ ವಿದ್ಯುತ್ ಸಮಸ್ಯೆ ಇದೆ ಅಂತ, ಆಗಾಗ ಕರೆಂಟ್ ಹೋಗ್ತದೆ ಅಂತ ಅದನ್ನು ತಕ್ಷಣವೇ ಬದಲು ಮಾಡ್ತಾನೆ. ಅದಾದಮೇಲೆ ತಕ್ಷಣ ಕರೆಂಟ್ ಬರುತ್ತೆ. ಆ ರಾತ್ರಿ ವಿಘ್ನೇಶ್ ಮಲ್ಕೊಬಿಡ್ತಾನೆ. ಆದರೆ ಅವನ ಜೀವನದಲ್ಲಿ ನಡೆಯಲಿರುವ ಭಯಾನಕ ಘಟನೆಗಳಿಗೆ ಅದು ಒಂದು ಕೇವಲ ಆರಂಭವಾಗಿರುತ್ತೆ. ಮರುದಿನ ಬೆಳಗ್ಗೆ ವಿಘ್ನೇಶ್ ಎದ್ದು ನೇರವಾಗಿ ಆಫೀಸ್ ಕಡೆ ಹೋಗ್ತಾನೆ. ಅಲ್ಲಿ ಮೊದಲ ಬಾರಿಗೆ ಫಿಲಂ ನಿರ್ದೇಶಕರು ಬಂದಿರ್ತಾರೆ. ನಿರ್ದೇಶಕರು ಅವನನ್ನು ಭೇಟಿ ಮಾಡಿ, ನಾನು ಹೇಳಲಿರುವ ಒಂದು ಅದ್ಭುತ ಟ್ರಯಾಂಗಲ್ ಸ್ಟೋರಿಗೆ ಅದಕ್ಕೆ ತಕ್ಕ ಪೋಸ್ಟರ್ ಡಿಸೈನ್ ಮಾಡಬೇಕು ಅಂತ ಕಥೆನ ವಿವರಿಸ್ತಾನೆ. ಆದರೆ ಕತೆ ಕೇಳಿದ ವಿಘ್ನೇಶ್ಗೆ ಅದು ಅಷ್ಟೇನು ವಿಶೇಷವಾಗಿ ಅನಿಸೋದಿಲ್ಲ. ಆದರೂ ತನ್ನ ಕೆಲಸವನ್ನು ಒಪ್ಪಿಕೊಂಡು ಮನೆಗೆ ಬರ್ತಾನೆ. ಆ ರಾತ್ರಿ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆಯುತ್ತಿದ್ದಾಗ ಒಂದು ಚಮಚ ಕೆಳಗೆ ಬೀಳುತ್ತದೆ. ಅದನ್ನು ಎತ್ತುಕೊಳ್ಳಲು ಬಾಗಿದಾಗ ನೆಲದ ಕೆಳಗೆ ಕೆಂಪು ಬಟ್ಟೆಯಲ್ಲಿ ಸುತ್ತಿದ ಒಂದು ಚಿಕ್ಕ ಮೂಟೆ ಕಾಣುತ್ತದೆ. ಅದನ್ನು ತೆಗೆದು ನೋಡಿದ್ರೆ ಅದರಲ್ಲಿ ಮಂತ್ರಿಸಿದ ತಾಯತ್ತು, ತ್ರಿಶೀಲದ ಡಾಲರ್ ಮತ್ತು ಕೆಲವು ಪೂಜಾ ಸಾಮಗ್ರಿಗಳು ಇರ್ತವೆ. ವಿಘ್ನೇಶ್ಗೆ ಇವುಗಳ ಮೇಲೆ ನಂಬಿಕೆ ಇಲ್ಲದ ಕಾರಣ ಅವನ್ನೆಲ್ಲ ಹೊರಗೆ ಎಸೆದು ಬಿಡ್ತಾನೆ. ಆ ರಾತ್ರಿ ಮಲಗಿದ ನಂತರ ಅವನಿಗೆ ಭಯಾನಕ ಕನಸು ಬೀಳುತ್ತೆ. ತನ್ನ ಎದೆಯೆಲ್ಲ ರಕ್ತದಿಂದ ಒದ್ದೆಯಾಗಿರುವಂತೆ ಕಾಣುತ್ತದೆ. ಹಾಲ್ನಲ್ಲಿರುವ ಟಿವಿ ತಾನಾಗಿಯೇ ಆನ್ ಆಫ್ ಆಗ್ತಾ ಇರುತ್ತೆ. ಕೆಲವು ಕ್ಷಣಗಳ ನಂತರ ಬೆಂಕಿಯಲ್ಲಿ ಸುಟ್ಟ ಕರಕಲಾದ ಆ 3 ಯುವಕರ ಭಯಾನಕ ಆಕೃತಿಗಳು ಅವನ ಎದುರು ಬಂದು ಕಾಣಿಸ್ತವೆ. ಅಷ್ಟರಲ್ಲಿ ಗಾಬರಿಯಿಂದ ಎಚ್ಚರಗೊಂಡ ವಿಘ್ನೇಶ್ ಹಾಲ್ಗೆ ಬರ್ತಾನೆ. ಹಾಲ್ನಲ್ಲಿ ಅವನ ಕನಸಿನಲ್ಲಿ ಕಂಡಂತೆ ನಿಜವಾಗಿಯೂ ಕೂಡ ಟಿವಿ ಆನ್ ಆಗಿರುತ್ತೆ. ಅದನ್ನು ಆಫ್ ಮಾಡ್ತಾನೆ. ನಂತರ ಹಾಲಿನ ಪ್ಯಾಕೆಟ್ ತೆಗೆದುಕೊಂಡು ಅಡುಗೆ ಮನೆಗೆ ಹೋದಾಗ ಪ್ಯಾನ್ ನೆಲಕ್ಕೆ ಬಿದ್ದಿರುವುದು ಕಾಣುತ್ತೆ. ಅದನ್ನು ಎತ್ತಿ ತನ್ನ ಜಾಗದಲ್ಲಿ ಇಡ್ತಾನೆ. ಮತ್ತೆ ಹಾಲ್ಗೆ ಬಂದಾಗ ಪುಸ್ತಕದ ಶೆಲ್ನಿಂದ ಒಂದು ಪುಸ್ತಕ ನೆಲಕ್ಕೆ ಬಿದ್ದಿರುತ್ತೆ. ಅದನ್ನು ಕೂಡ ಎತ್ತಿ ಅದರ ಜಾಗದಲ್ಲಿಟ್ಟು ತನ್ನ ಕೆಲಸಕ್ಕೆ ಹೋಗ್ತಾನೆ. ಆ ದಿನದಿಂದ ವಿಚಿತ್ರ ಘಟನೆಗಳು ಒಂದರ ಹಿಂದೆ ಒಂದರಂತೆ ಆರಂಭವಾಗ್ತವೆ.
ಪ್ರತಿ ಬೆಳಿಗ್ಗೆ ಎದ್ದಾಗ ಟಿ ವಿ ತಾನಾಗಿಯೇ ಆನ್ ಆಗಿರುತ್ತೆ. ಅಡುಗೆ ಮನೆಯಲ್ಲಿದ್ದಂಥ ಫ್ಯಾನ್ ನೆಲಕ್ಕೆ ಬಿದ್ದಿರುತ್ತೆ. ಪುಸ್ತಕದ ಶೆಲ್ಲಿಂದ ಅದೇ ಪುಸ್ತಕ ಮತ್ತೆ ಮತ್ತೆ ಕೆಳಗೆ ಬಿದ್ದಿರುತ್ತೆ. ಮೊದಲಿಗೆ ಇವೆಲ್ಲವನ್ನ ಕೂಡ ಸಾಮಾನ್ಯ ಘಟನೆ ಅಂತ ಅಂದ್ಕೊಂಡ ವಿಘ್ನೇಶ್ ನಿಧಾನವಾಗಿ ಆತಂಕಕ್ಕೆ ಒಳಗಾಗ್ತಾನೆ. ಒಂದು ರಾತ್ರಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಸಡನ್ನಾಗಿ ಕರೆಂಟ್ ಹೋಗ್ಬಿಡುತ್ತೆ. ಸಿಗರೇಟ್ ಹಚ್ಚಲು ಲೈಟರ್ ಬಳಸ್ತಾನೆ. ಆ ಬೆಳಕಿನಲ್ಲಿ ಅವನ ಪಕ್ಕದಲ್ಲೇ ಒಂದು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿರುವ ಭಯಾನಕ ಮುಖ ಕಾಣಿಸುತ್ತೆ. ಭಯದಿಂದ ಲೈಟರ್ನ ಆಫ್ ಮಾಡಿ ಕೆಳಗೆ ಬೀಳುತ್ತಾನೆ. ಮತ್ತೆ ಧೈರ್ಯ ಮಾಡಿ ಲೈಟರ್ ಕೂಡ ಹಚ್ಚಿ ನೋಡಿದಾಗ ಯಾರೂ ಇರುವುದಿಲ್ಲ. ಅದೇ ಕ್ಷಣದಲ್ಲಿ ಕರೆಂಟ್ ಕೂಡ ಬರ್ತದೆ. ಆದರೆ ಟಿ ವಿಯಲ್ಲಿ ಒಂದು ಹಾಡು ಜೋರಾಗಿ ಕೇಳಿಸ್ತಿರುತ್ತೆ. ಆ ಹಾಡು ಯಾವುದಂದರೆ 3 ವರ್ಷಗಳ ಹಿಂದೆ ಕೊಲೆ ನಡೆಯುತ್ತಿದ್ದಾಗ ಟಿ ವಿಯಲ್ಲಿ ಬರುತ್ತಿದ್ದ ಅದೇ ಹಾಡು. ಇದನ್ನು ಕಂಡ ವಿಘ್ನೇಶ್ ಭಯದಿಂದ ಟಿ ವಿ ಆಫ್ ಮಾಡಿ ಅವನ ರೂಮ್ ಒಳಗೆ ಹೋಗಿ ಬಾಗಿಲನ್ನ ಹಾಕೋತಾನೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಪುಸ್ತಕ ನೆಲಕ್ಕೆ ಬೀಳುವ ಶಬ್ದ ಕೇಳಿಸುತ್ತೆ. ಮರುದಿನ ಬೆಳಗ್ಗೆ ಎದ್ದು ನೋಡಿದಾಗ ಟಿ ವಿ ಮತ್ತೆ ಆನ್ ಆಗಿರುತ್ತೆ. ಫ್ಯಾನ್ ಮತ್ತೆ ಕೆಳಗೆ ಬಿದ್ದಿರುತ್ತೆ. ಪುಸ್ತಕನೂ ಕೂಡ ಮತ್ತೆ ನೆಲದಲ್ಲೇ ಇರುತ್ತೆ. ಈಗ ವಿಘ್ನೇಶ್ಗೆ ಇದು ಸಾಮಾನ್ಯ ವಿಷಯ ಅಲ್ಲ ಅಂತ ಸ್ಪಷ್ಟವಾಗುತ್ತೆ. ಆ ರಾತ್ರಿ ಅವನು ಟಿ ವಿಯನ್ನು ಪ್ಲಗ್ನಿಂದ ತೆಗೆದು ಗೋಡೆಯ ಕಡೆಗೆ ತಿರುಗಿಸ್ಬಿಡ್ತಾನೆ. ಫ್ಯಾನ್ ಮತ್ತು ಪುಸ್ತಕವನ್ನು ತೆಕ್ಕೊಂಡೋಗಿ ಮನೆ ಹೊರಗೆ ಮಣ್ಣಿನಲ್ಲಿ ಹೂತ್ಬಿಡ್ತಾನೆ. ಈಗ ಎಲ್ಲ ಸಮಸ್ಯೆ ಮುಗಿಯಿತು ಅಂತ ಅಂದ್ಕೊಂಡಿರ್ತಾನೆ. ಆ ರಾತ್ರಿ ನಿಶ್ಚಿಂತೆಯಿಂದ ಮಲಗ್ತಾನೆ. ಆದರೆ ಮಧ್ಯರಾತ್ರಿ ದೊಡ್ಡ ಶಬ್ದ ಕೇಳಿಸುತ್ತೆ. ಹೊರಗೆ ಬಂದು ನೋಡಿದ್ರೆ ಅವನು ಹೂತು ಹಾಕಿದ್ದ ಅದೇ ಫ್ಯಾನ್ ಮತ್ತೆ ಅಡುಗೆ ಮನೆಯಲ್ಲಿ ಬಿದ್ದಿರುತ್ತೆ. ಪುಸ್ತಕವು ಕೂಡ ಶೆಲ್ನಿಂದ ಕೆಳಗೆ ಬಿದ್ದಿರುತ್ತೆ. ಗಾಬರಿಯಾದ ವಿಘ್ನೇಶ್ ಓಡಿ ಹೋಗಿ ಹೂತು ಹಾಕಿದ್ದ ಜಾಗವನ್ನು ಅಗೆದು ನೋಡ್ತಾನೆ. ಆದರೆ ಅಲ್ಲಿ ಫ್ಯಾನ್ ಕೂಡ ಇರಲ್ಲ, ಪುಸ್ತಕವೂ ಕೂಡ ಇರಲ್ಲ. ಅಷ್ಟರಲ್ಲಿ ಟಿ ವಿ ತಾನಾಗಿಯೇ ಆನ್ ಆಗಿರುತ್ತೆ. ಅದೇ ಹಾಡು ಮತ್ತೆ ಕೇಳಿಸ್ತಾ ಇರುತ್ತೆ. ಕೋಪಗೊಂಡ ವಿಘ್ನೇಶ್ ಎಷ್ಟೇ ಪ್ರಯತ್ನಿಸಿದ್ರೂ ಟಿ ವಿ ಆಫ್ ಆಗ್ತಿರಲ್ಲ. ಕೊನೆಗೆ ಕೋಪದಲ್ಲಿ ಟಿ ವಿಗೆ ಹಲವು ಬಾರಿ ಹೊಡಿತಾನೆ. ಆ ಕ್ಷಣ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದ್ದ ಒಂದು ಕೈ ಅವನ ಭುಜವನ್ನು ಸ್ಪರ್ಶಿಸುತ್ತದೆ. ಕ್ಷಣವೇ ವಿಘ್ನೇಶ್ಗೆ ತುಂಬ ಭಯ ಆಗಿ ನೆಲಕ್ಕೆ ಬಿದ್ದು ಹಿಂದೆ ಸರಿಯುತ್ತಾನೆ. ಅತಿಯಾದ ಭಯದಿಂದ ಅವನಿಗೆ ತನ್ನ ಮೇಲೆ ನಿಯಂತ್ರಣನೇ ತಪ್ಪಿ ಹೋಗ್ತದೆ. ಕೇವಲ ಕ್ಷಣದಲ್ಲಿ ಪ್ರಜ್ಞೆಯನ್ನು ಕಳ್ಕೊತಾನೆ. ಅಲ್ಲೇ ಬಿದ್ದುಬಿಡ್ತಾನೆ. ಮರುದಿನ ಬೆಳಿಗ್ಗೆ ಅವನಿಗೆ ಎಚ್ಚರವಾದಾಗ ತಕ್ಷಣ ಅವನ ಫ್ರೆಂಡಿಗೆ ಕಾಲ್ ಮಾಡ್ತಾನೆ. ಬೇಗ ನನಗೆ ಇನ್ನೊಂದು ಮನೆ ಹುಡುಕು, ಇನ್ನೂ ಒಂದು ಕ್ಷಣವೂ ಈ ಮನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಮನೆಯ ಮಾಲೀಕರು ಸಂತೋಷದಿಂದ ಬಂದು, ನೀನು ಬಂದಿದ್ದು ನನಗೆ ಅದೃಷ್ಟ ಆಗಿದೆ. ಈ ಮನೇನ ಖರೀದಿ ಮಾಡಲು ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಎಲ್ಲ ಮಾತುಕತೆಯೂ ಕೂಡ ಮುಗ್ದಿದೆ. ಇದಕ್ಕೆಲ್ಲ ಕಾರಣ ನೀನೇ ಅಂತ ವಿಘ್ನೇಶ್ನ ಅಪ್ಕೋತಾನೆ. ಅವರ ಸಂತೋಷವನ್ನು ನೋಡಿ ತನ್ನ ಅನುಭವವನ್ನು ಹೇಳಲು ಬಂದಿದ್ದ ವಿಘ್ನೇಶ್ ಮೌನವಾಗ್ತಾನೆ. ಮರುದಿನ ಸ್ನೇಹಿತ ಹೊಸ ಮನೆ ನೋಡಲು ಹೋಗೋಣ ಅಂತ ಹೇಳಿದ್ರು ಕೂಡ ಇನ್ನೂ 3 ತಿಂಗಳು ಮಾತ್ರ ಅಲ್ವಾ, ಹೇಗಾದರೂ ಸಹಿಸ್ಕೊಂಡು ಬಿಡ್ತೀನಿ ಅಂತ ವಿಘ್ನೇಶ್ ಅಲ್ಲಿಯೇ ಕೂಡ ಉಳಿಯೋಕ್ಕೆ ನಿರ್ಧಾರ ಮಾಡ್ತಾನೆ. ಅದೇ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತೆ. ರಾತ್ರಿ ಇಡೀ ಆಫೀಸ್ನಲ್ಲಿ ಕೆಲಸ ಮಾಡಿ ಬೆಳಗ್ಗೆ ಮನೆಗೆ ಬಂದು ಮಲಗ್ತಾನೆ. ನಿದ್ರೆಯ ಕೊರತೆಯಿಂದ ಆಫೀಸ್ನಲ್ಲೇ ಬಾತ್ರೂಮ್ನಲ್ಲಿ ಮಲಗಿಬಿಡ್ತಾನೆ. ಇದನ್ನು ಕಂಡ ಸಹೋದ್ಯೋಗಿಗಳು ಅವನನ್ನು ವಿಚಿತ್ರವಾಗಿ ನೋಡೋಕ್ಕೆ ಆರಂಭಿಸ್ತಾರೆ. ಒಂದು ರಾತ್ರಿ ಮನೆಗೆ ಹೋಗುವ ಧೈರ್ಯವಿಲ್ಲದೆ ರಸ್ತೆಗಳಲ್ಲೇ ಅಲೆದಾಡ್ತಿರ್ತಾನೆ. ಆಗ ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿಗೆ ಡಿಕ್ಕಿ ಹೊಡಿತಾನೆ. ಇಬ್ಬರ ನಡುವೆ ಜಗಳ ಶುರುವಾಗುತ್ತೆ. ಭಯಗೊಂಡ ವಿಘ್ನೇಶ್ ಅಲ್ಲಿಂದ ಓಡಿ ಹೋಗಿ ಹತ್ತಿರದ ATM ಒಳಗೆ ಬಂದು ಔಸ್ಕೋತಾನೆ. ಅಲ್ಲಿಯೇ ಕೂಡ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಪೊಲೀಸರು ಅವನನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ನಂತರ ಅವನನ್ನು ಪ್ರಜ್ಞೆ ತಪ್ಪಿದ್ದಾನೆ ಎಂದು ತಿಳಿದು ಅಲ್ಲೇ ಬಿಡ್ತಾರೆ. ಮುಂದಿನ ದಿನ ಆಫೀಸ್ಗೆ ಹೋದಾಗ ಅವನು ಮಾಡಿದ್ದ ಪೋಸ್ಟರ್ ನೋಡಿ ಡೈರೆಕ್ಟರ್ ಕೋಪಗೊಳ್ತಾರೆ. ನಾನು ಲವ್ ಸ್ಟೋರಿಗೆ ಪೋಸ್ಟರ್ ಮಾಡು ಅಂದರೆ ನೀನು ಹಾರರ್ ಸಿನಿಮಾದ ಪೋಸ್ಟರ್ ಮಾಡಿದ್ದೀಯಲ್ಲ ಅಂತ ಗದರ್ತಾರೆ. ಆದರೆ ಅಲ್ಲಿ ಇದ್ದ ಹಿರಿಯ ನಟ ಪೋಸ್ಟರ್ ನೋಡಿ ಇದು ತುಂಬ ವಿಭಿನ್ನವಾಗಿದೆ, ಖಂಡಿತ ಹಿಟ್ಟಾಗುತ್ತೆ ಅಂತ ಹೇಳಿ ನಿರ್ದೇಶಕರನ್ನು ಸಮಾಧಾನ ಮಾಡ್ತಾನೆ. ಇದೇ ವೇಳೆ ಕಂಪನಿಯಲ್ಲಿ ಪೇಸ್ಟ್ ಕಂಟ್ರೋಲ್ ಕೆಲಸ ಇರುವುದರಿಂದ ಎಲ್ರಿಗೂ ಕೂಡ 2 ದಿನ ರಜೆ ಘೋಷಿಸಲಾಗುತ್ತದೆ. ಮನೆಗೆ ಹೋಗಲು ಹೆದರಿದ ವಿಘ್ನೇಶ್ ಹತ್ತಿರದ ಲಾಡ್ಜ್ನಲ್ಲಿ ಇರ್ತಾನೆ. ಆ ರಾತ್ರಿ ಅವನ ತಾಯಿಯಿಂದ ಫೋನ್ ಬರುತ್ತೆ. ಅದೇ ಸಮಯದಲ್ಲಿ ಅವನ ತಾಯಿ ಮನೆಗೆ ಬರ್ತಾರೆ. ಮನೆ ಬೀಗ ಹಾಕಿರುವುದನ್ನು ನೋಡಿ ಮನೆಯ ಮಾಲೀಕರ ಬಳಿ ಹೆಚ್ಚುವರಿ ಕೀ ಪಡೆದು ಒಳಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಎಲ್ಲ ಸಾಮಾನು ಚಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಪಾಪ ಅರ್ಜುನ್ಗೆ ಕೆಲಸದ ಪ್ರೆಷರ್ನಲ್ಲಿ ಮನೆ ಕ್ಲೀನ್ ಮಾಡೋಕ್ಕೂ ಸಮಯ ಇಲ್ಲ ಅಂತ ಸಂಪೂರ್ಣ ಮನೆ ಕ್ಲೀನ್ ಮಾಡ್ತಾಳೆ. ಆಮೇಲೆ ಮಗನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬೆಡ್ರೂಮ್ನಲ್ಲಿ ಮಲಗ್ತಾಳೆ. ಆದರೆ ಮಧ್ಯರಾತ್ರಿ ಹಾಲ್ನಿಂದ TV ಸೌಂಡ್ ಕೇಳುತ್ತೆ. ಆಗ ಅರ್ಜುನ್ ಅಮ್ಮನಿಗೆ ಎಚ್ಚರಿಕೆಯಾಗಿ ಅವ್ರಿಗನ್ಸುತ್ತೆ ಅರ್ಜುನ್ ಬಂದಿರಬೇಕು ಅಂತ. ಅರ್ಜುನ್ ತಾಯಿ ರೂಮಿನಿಂದಲೇ ಅರ್ಜುನ್ ಮಗ ಬಂದಿದೀಯಾ ಅಂತ ಕರೀತಾರೆ. ಆದರೆ ಯಾವುದೇ ರಿಪ್ಲೈ ಬರಲ್ಲ. ಮನೆಯೊಳಗೆ TV ಸೌಂಡ್ ಬಿಟ್ಟರೆ ಕಂಪ್ಲೀಟ್ ಸೈಲೆಂಟ್. ಧೈರ್ಯ ಮಾಡಿ ಬೆಡ್ರೂಮ್ನಿಂದ ಹೊರಗೆ ಬರ್ತಾರೆ. ಹಾಲ್ಗೆ ಬಂದ ತಕ್ಷಣ ಅವರು ನೋಡಿದ ದೃಶ್ಯ, ಅವರು ಒಂದು ಕ್ಷಣ ಫ್ರೀಸ್ ಆಗಿಬಿಡ್ತಾರೆ. ಯಾಕಂದರೆ
ಪವರು ಇಲ್ಲ, ಪ್ಲಗ್ಗೂ ಇಲ್ಲ, ಕನೆಕ್ಷನ್ನೇ ಇಲ್ಲ. ಆದರೂ ಕೂಡ ಟಿ ವಿ ತನ್ನಷ್ಟಕ್ಕೆ ತಾನೇ ಆನ್ ಆಗಿ ಒಂದು ಹಳೆಯ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ. ಇದು ಹೇಗೆ ಸಾಧ್ಯ ಅಂತ ಟಿ ವಿ ಆಫ್ ಮಾಡಲು ಮುಂದೆ ಹೋಗ್ತಾರೆ. ಆ ಕ್ಷಣದಲ್ಲೇ ಅವರ ಮುಂದೆ ಒಂದು ಭಯಾನಕ ನೆರಳು ಕಾಣಿಸ್ಕೊಳ್ಳುತ್ತೆ. ಅದೇ ನೆರಳು ನೇರವಾಗಿ ಅವರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ. ಆ ಕ್ಷಣನೇ ವಿಘ್ನೇಶ್ ಬೆಚ್ಚಿ ಬಿದ್ದು ಎಚ್ಚರಗೊಳ್ತಾನೆ. ಅದು ಕೇವಲ ಕನಸಾಗಿರುತ್ತೆ. ತಕ್ಷಣ ತನ್ನ ತಾಯಿಗೆ ಕರೆ ಮಾಡಿ, ನಾನು ತುಂಬ ಬ್ಯುಸಿಯಾಗಿದ್ದೀನಿ, ಇಲ್ಲಿಗೆ ಬರಬೇಕಾದ್ರೆ ಮೊದಲು ನನಗೆ ಫೋನ್ ಮಾಡಿ ಬಾ ಅಂತ ಹೇಳ್ತಾನೆ. ಮುಂದಿನ ದಿನ ರಾತ್ರಿ ಮನೆಯೊಳಗೆ ಮಲಗಲು ಭಯಪಟ್ಟು ಮೇಲಿನ ಫ್ಲೋರ್ಗೆ ಹೋಗಿ ಮಲಗೋಕ್ಕೆ ಹೋಗ್ತಾನೆ. ಅಲ್ಲಿ ಮನೆಯ ಮಾಲೀಕರ ಮಗಳು ಪ್ರಿಯಾ ನಿಂತಿರ್ತಾಳೆ. ಅವಳು ಹೇಳ್ತಾಳೆ, ನಮಗೋಸ್ಕರ ನೀವು ಇಲ್ಲಿರಬೇಕಾಗಿಲ್ಲ, ನಿಮಗೆ ಕಷ್ಟ ಆಗ್ತಿದ್ರೆ ಈ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಾಳೆ. ನಂತರ ತನ್ನ ಜೀವನದ ಸತ್ಯವನ್ನು ಕೂಡ ಹೇಳ್ತಾಳೆ. ಅವಳು 3 ವರ್ಷಗಳ ಹಿಂದೆ ಕೊಲೆ ಮಾಡಿದ್ದ ಹುಡುಗ ಮೊದಲು ನನ್ನನ್ನು ಇಷ್ಟಪಡ್ತೀನಿ ಅಂತ ಹೇಳಿದ್ದ. ನಾನು ಕೂಡ ಅವನನ್ನು ರಿಜೆಕ್ಟ್ ಮಾಡಿದ್ದೆ. ಅದೇ ಕೋಪದಲ್ಲಿ ಅವನು ತನ್ನ ಸ್ನೇಹಿತರನ್ನು ಕೊಂದು ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈ ಘಟನೆ ನಡೆದ ಕಾರಣ ನಮ್ಮ ಮನೆಯನ್ನು ಯಾರೂ ಕೂಡ ಬೈ ಮಾಡ್ತಾ ಇಲ್ಲ. ಆದರೆ ನೀವು ಬಂದ ನಂತರ ಮನೆಯನ್ನು ಖರೀದಿ ಮಾಡೋಕ್ಕೆ ಬಂದಿದ್ದಾರೆ. ಆದ್ದರಿಂದ ನಿಮಗೆ ಅನಗತ್ಯ ಕಷ್ಟ ಬರಬಾರ್ದು ಅಂತ ಹೇಳ್ತಾಳೆ. ವಿಘ್ನೇಶ್ ಮಾತ್ರ ನನಗೆ ಏನೂ ಆಗುವುದಿಲ್ಲ ಅಂತ ಉತ್ತರ ಮಾಡ್ತಾನೆ. ಅದೇ ಅವನ ಜೀವನದ ದೊಡ್ಡ ತಪ್ಪಾಗಿರುತ್ತೆ. ಆ ರಾತ್ರಿ ಆ ಮೇಲಿನ ಫ್ಲೋರ್ನಲ್ಲಿ ವಿಘ್ನೇಶ್ ಮಲಗ್ತಾನೆ. ಅಲ್ಲಿ ಮಲಗಿದ್ದ ವಿಘ್ನೇಶ್ ಮಧ್ಯರಾತ್ರಿಯಲ್ಲಿ ತನ್ನ ಮುಖದ ಮೇಲೆ ಏನೋ ಹರಿದಾಡುತ್ತಿರುವ ಅನುಭವ ಆಗುತ್ತೆ. ಗಾಬರಿಯಿಂದ ಕಣ್ಣು ತೆರೆದು ನೋಡಿದಾಗ ದೇಹ ಸುಟ್ಟು ಹೋಗಿರೋ ಒಂದು ನಾಯಿ ಸೀಲಿಂಗ್ ಫ್ಯಾನ್ ಮೇಲೆ ಕುಳಿತಿರುತ್ತೆ. ಅದರ ಸುಟ್ಟ ದೇಹದಿಂದ ಹುಳುಗಳು ಕೆಳಗೆ ಬಿದ್ದು ವಿಘ್ನೇಶ್ನ ಮುಖದ ಮೇಲೆ ಹರಿದಾಡ್ತಿರುತ್ತೆ. ಭಯದಿಂದ ಅವನು ಕಣ್ಣು ಮುತ್ತಾನೆ. ಮತ್ತೆ ಅವನು ಕಣ್ಣು ಬಿಟ್ಟಾಗ ಆ ನಾಯಿ ಈಗ ಅವನ ಮುಖದ ಮುಂದೆನೇ ನಿಂತಿರುತ್ತೆ. ಆದರೆ ಅವನ ಮೇಲೆ ದಾಳಿ ಮಾಡದೆ ಕೋಪದಿಂದ ಅವನತ್ತ ನೋಡ್ತಿರುತ್ತೆ. ಅದೇ ಕ್ಷಣದಲ್ಲಿ ಅದು ಭೀಕರವಾಗಿ ಬೊಗಳುತ್ತೆ. ವಿಘ್ನೇಶ್ಗೆ ಅದು ಕನಸ ಇಲ್ಲ ನಿಜಾನ ಅಂತ ಏನೂ ಗೊತ್ತಾಗಲ್ಲ. ಮತ್ತೆ ಅವನು ಕಣ್ಣು ತೆರೆದಾಗ ಬೆಳಗಾಗಿರುತ್ತೆ. ಆದರೆ ಇನ್ನೊಂದು ಆಘಾತ ಅವನನ್ನು ಕಾಯ್ತಾ ಇರುತ್ತೆ. ಅವನು ಮೇಲೆ ಮಲಗಿದ್ರು ಅವನು ಬೆಳಗ್ಗೆ ಎದ್ದು ನೋಡಿದ್ರೆ ಅವನ ರೂಮಲ್ಲೇ ಅವನ ಹಾಸಿಗೆ ಮೇಲೆ ಮಲಗಿರ್ತಾನೆ. ರೂಮ್ ಬಾಗಿಲು ಕೂಡ ಇನ್ನೂ ಹೊರಗಿನಿಂದಲೇ ಬೀಗ ಹಾಕಿರುತ್ತೆ. ಇದು ಹೇಗೆ ಸಾಧ್ಯ ಅಂತ ಅವನಿಗೆ ಅರ್ಥನೇ ಆಗಲ್ಲ. ಇದರಿಂದ ಭಯಗೊಂಡ ವಿಘ್ನೇಶ್ ಒಬ್ಬ ಮನೋವೈದ್ಯರನ್ನು ಭೇಟಿ ಮಾಡಿ ಇದುವರೆಗೆ ನಡೆದ ಪ್ರತಿಯೊಂದು ಘಟನೆಯನ್ನು ವಿವರಿಸ್ತಾನೆ. ಎಲ್ಲವನ್ನ ಕೇಳಿದ ಡಾಕ್ಟರ್, ಇದಕ್ಕೆ ಒಂದು ಪರಿಹಾರ ಇದೆ, ನೀವು ತಕ್ಷಣ ಆ ಮನೆಯನ್ನು ಖಾಲಿ ಮಾಡಬೇಕು. ಇಷ್ಟು ದಿನ ಮನೆಯ ಮಾಲೀಕರಿಗಾಗಿ ಅಲ್ಲೇ ಇದ್ರಿ, ಆದರೆ ಈಗ ನಿಮ್ಮ ಮಾನಸಿಕ ಆರೋಗ್ಯವೇ ಅಪಾಯದಲ್ಲಿದೆ ಅಂತ ಸಲಹೆ ನೀಡ್ತಾರೆ. ನಂತರ ವೈದ್ಯರು ಕೇಳ್ತಾರೆ, ನೀವು ಮೊದಲಿಗಿಂತಲೂ ರಾತ್ರಿ ತಡವಾಗಿ ಮಲಗ್ತಿದ್ದೀರಾ ಅಥವಾ ಈ ಮನೆಗೆ ಬಂದ ನಂತರ ಈಗ ಆಗ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ವಿಘ್ನೇಶ್ ಹೇಳ್ತಾನೆ, ನಾನು ಯಾವಾಗಲೂ ರಾತ್ರಿ ಕೆಲಸ ಮಾಡ್ತೀನಿ ಸರ್ ಅಂತ ಹೇಳ್ತಾನೆ. ಆಗ ಡಾಕ್ಟರ್ ಅವನಿಗೆ ಕೆಲವು ಔಷಧಿಗಳನ್ನು ನೀಡಿ, ಹೆಚ್ಚು ಯೋಚನೆ ಮಾಡೋದನ್ನು ಬಿಡಿ, ನಿದ್ರೆ ಮಾತ್ರೆಗಳನ್ನು ಸೇವಿಸಬೇಡಿ, ನಾನು ಕೊಟ್ಟಿರುವ ಔಷಧಿಗಳನ್ನು ಮಾತ್ರ ತೆಗೆದುಕೊಳ್ಬೇಕು, ಮುಂದಿನ ವಾರ ಮತ್ತೆ ಭೇಟಿ ಆಗೋಣ ಅಂತ ಕಳಿಸ್ತಾರೆ. ವೀಕ್ಷಕರೇ, ಇಲ್ಲಿ ಕೇಳಿದ್ದೆಲ್ಲವೂ ಕೂಡ ಮನೋವೈದ್ಯರ ಜೊತೆ ರೆಕಾರ್ಡ್ ಮಾಡಿದ್ದ ಆಡಿಯೋ ಆಗಿರುತ್ತೆ. ಆಡಿಯೋ ಮುಗಿದ ನಂತರ ಬಾಲಚಂದರ್ ಆಸ್ಪತ್ರೆಯಲ್ಲಿ ಐಸಿಯುವಿನಲ್ಲಿದ್ದ ವಿಘ್ನೇಶನ್ನು ಭೇಟಿ ಮಾಡ್ತಾರೆ. ಅಲ್ಲಿ ವಿಘ್ನೇಶ್ನ ಆ ಕೊನೆಯ 2 ದಿನ ಏನಾಯಿತು ಅಂತ ಕೇಳ್ತಾರೆ. ಆ ಪ್ರಶ್ನೆ ಕೇಳ್ತಿದ್ದಂಗೆ ವಿಘ್ನೇಶ್ ಏಕಾಏಕಿ ಎದ್ದು ಬಾಲಚಂದರ್ ಅವರ ಅಂಗಿಯನ್ನು ಹಿಡಿದು, ಸರ್ ಇಲ್ಲಿಂದ ಹೋಗ್ಬಿಡಿ, ದಯವಿಟ್ಟು ಹೋಗ್ಬಿಡಿ ಅಂತ ಜೋರಾಗಿ ಕಿರಿಸ್ತಾನೆ. ಅದೇ ಕ್ಷಣದಲ್ಲಿ ಅವರ ನೆನಪಿನಲ್ಲಿ ಕೊನೆಯ 2 ಘಟನೆಗಳು ಮಿಂಚಿನಂತೆ ಮೂಡಿ ಬರ್ತವೆ. ಅದು ಏನಂದರೆ, ಫ್ಲ್ಯಾಶ್ ಬ್ಯಾಕ್ನಲ್ಲಿ ಆಫೀಸ್ನಲ್ಲಿ ಮಲಗಿದ್ದ ವಿಘ್ನೇಶ್ ಒಂದೇ ಸರಿ ಎಚ್ಚರಗೊಳ್ತಾನೆ. ಅವನ ಫ್ರೆಂಡ್ ಮತ್ತು ಅಲ್ಲಿದ್ದ ಕೆಲವರು ಅವನನ್ನು ನೋಡಿ ನಗ್ತಾರೆ. ಇದರಿಂದ ಕೋಪಗೊಂಡ ವಿಘ್ನೇಶ್, ನಾನು ನಿಮಗೆ ಹುಚ್ಚನಂತೆ ಕಾಣ್ತಿದ್ದೀನಿ ಅಂತ ಕೇಳ್ತಾನೆ. ಆಗ ಅವನ ಫ್ರೆಂಡ್ ತಮಾಷೆಗಾಗಿ, ಹೌದು ನೀನು ಹುಚ್ಚಂತರನೇ ಕಾಣಿಸ್ತಿದ್ಯಾ ಅಂತ ಹೇಳ್ತಾನೆ. ಈ ಮಾತು ಕೇಳಿ ವಿಘ್ನೇಶ್ ಮನಸ್ಸಿಗೆ ತುಂಬ ನೋವಾಗುತ್ತೆ. ಆಫೀಸ್ನಿಂದ ಹೊರಬಂದ ಕೆಲವೇ ಕ್ಷಣಗಳಲ್ಲಿ ಅವನಿಗೆ ತಲೆ ಸುತ್ತಿ ರಸ್ತೆಯಲ್ಲಿ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಅಲ್ಲಿದ್ದ ಜನರು ನೀರು ಎಡ್ಸಿ ಅವನಿಗೆ ಎಬ್ಬಿಸ್ತಾರೆ. ಆ ರಾತ್ರಿ ಅವನು ಮನೆಗೆ ಬಂದು ದೊಡ್ಡ ಡ್ರಾಯಿಂಗ್ ಬೋರ್ಡ್ ತೆಗೆದು ಹಾಲ್ನಲ್ಲಿ ಇಟ್ಟು ಚಿತ್ರ ಬಿಡಿಸಲು ಆರಂಭಿಸ್ತಾನೆ. ಆದರೆ ಮನೆಯೊಳಗಿನ ಆತ್ಮಗಳು ಅವನನ್ನು ಮತ್ತೆ ಕಾಡಲು ಶುರು ಮಾಡ್ತವೆ. ಅಡುಗೆ ಮನೆಯ ಪಾತ್ರೆಗಳು ಒಂದೊಂದಾಗಿ ಕೆಳಗೆ ಬೀಳ್ತವೆ. ಶೆಲ್ನಲ್ಲಿದ್ದ ಪುಸ್ತಕಗಳು ನೆಲಕ್ಕೆ ಉರುಳುತ್ತವೆ. ಕೋಪದಿಂದ ವಿಘ್ನೇಶ್ ಜೋರಾಗಿ ಕಿರಿಸ್ತಾನೆ, ನಿಮಗೇನು ಬೇಕು, ಧೈರ್ಯ ಇದ್ದರೆ ನನ್ನ ಮುಂದೆ ಬನ್ನಿ, ನಿಮ್ಮನ್ನೆಲ್ಲ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅವನು ತಿರುಗಿ ನೋಡಿದಾಗ ತಾನು ಬಿಡಿಸಿದ್ದ ಚಿತ್ರ ಹರಿದು ಹೋಗಿರುತ್ತೆ. ಕೋಪದಲ್ಲಿ 2 ಬಣ್ಣದ ಡಬ್ಬಿಗಳನ್ನು ಗೋಡೆಯ ಮೇಲೆ ಸುರಿದು ತನ್ನ ಕೈಯಿಂದಲೇ ಗೋಡೆಯ ಮೇಲೆ ಒಂದು ದೊಡ್ಡ ಚಿತ್ರನ ಬಿಡಿಸ್ತಾನೆ. ಆ ಚಿತ್ರದಲ್ಲಿ ಶಿವನ ರುದ್ರ ತಾಂಡವ ಮೂಡಿ ಬಂದಿರುತ್ತೆ. ಇಡೀ ರಾತ್ರಿ ದೀಪಗಳು ಮಿನುಗ್ತಾ ಇರ್ತವೆ. ಕೆಳಗಿದ್ದ ಮನೆಯ ಮಾಲೀಕ ಇದನ್ನೆಲ್ಲ ಗಮನಿಸಿ ಮರುದಿನ ಬೆಳಗ್ಗೆ ವಿಘ್ನೇಶನ್ನು ಭೇಟಿ ಮಾಡ್ತಾರೆ. ಗೋಡೆಯ ಮೇಲಿದ್ದ ಶಿವನ ಚಿತ್ರವನ್ನು ನೋಡಿ ಅವರು ಆಶ್ಚರ್ಯಚಕಿತರಾಗ್ತಾರೆ. ವಿಘ್ನೇಶ್ ನಡೆದಿದ್ದನ್ನೆಲ್ಲ ಹೇಳ್ತಾನೆ. ಇದನ್ನು ಕೇಳಿದ ಮನೆಯ ಮಾಲೀಕರು
ನಮಗಾಗಿ ನೀನು ಇಷ್ಟು ಕಷ್ಟಪಡುವುದು ಅಗತ್ಯವಿಲ್ಲ, ಇವತ್ತೇ ಈ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾನೆ. ಆದರೆ ವಿಘ್ನೇಶ್, ಸರ್ ನಾನು ಈಗ ಎಲ್ಲಿ ಹೋದರೂ ಕೂಡ ಇದೇ ಅನುಭವ ನನ್ನನ್ನು ಹಿಂಬಾಲಿಸುತ್ತದೆ ಅನಿಸುತ್ತದೆ ಸರ್ ಅಂತ ಹೇಳ್ತಾನೆ. ಕೊನೆಗೆ ಮನೆಯ ಮಾಲೀಕರು, ಹಾಗಿದ್ರೆ ಇವತ್ತು ರಾತ್ರಿ ನಾನು ನಿನ್ನ ಜೊತೆಯಲ್ಲೇ ಮಲಗ್ತೀನಿ ಅಂತ ಹೇಳ್ತಾರೆ. ಆ ರಾತ್ರಿ ಇಬ್ಬರೂ ಸೇರಿ ಡ್ರಿಂಕ್ಸ್ ಮಾಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಮನೆಯ ಓನರ್ ಸೋಫಾ ಮೇಲೆ ಮಲಗಿಬಿಡ್ತಾರೆ. ವಿಘ್ನೇಶ್ ಕೂಡ ನಿದ್ರೆಗೆ ಜಾರ್ತಾನೆ. ಅರ್ಧ ರಾತ್ರಿಯಲ್ಲಿ ಮತ್ತೆ ಪುಸ್ತಕ ನೆಲಕ್ಕೆ ಬೀಳ್ತದೆ. ಅಡುಗೆ ಮನೆಯ ಪ್ಯಾನ್ ಅದು ಕೂಡ ಕೆಳಗೆ ಉರುಳುತ್ತೆ. ಟಿವಿ ತಾನಾಗಿ ಆನ್ ಆಗಿ ಅದೇ ಹಾಡು ಕೇಳಿಸ್ತಿರುತ್ತೆ. ಭಯಗೊಂಡ ವಿಘ್ನೇಶ್ ಮನೆಯ ಓನರನ್ನು ಎಬ್ಬಿಸಲು ಹೋಗ್ತಾನೆ. ಆದರೆ ಕ್ಷಣ ಮಾತ್ರದಲ್ಲಿ ಅವರ ಮುಖನೂ ಕೂಡ ಸುಟ್ಟು ಕರಕಲಾಗಿರುವಂತೆ ಕಾಣುತ್ತೆ. ಹಾಗೆ ಮುಂದಿನ ಕ್ಷಣವೇ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬರುತ್ತೆ. ವಿಘ್ನೇಶ್ ಇದು ನಿಜವೋ ಅಥವಾ ಭ್ರಮೆಯೋ ಅಂತ ಅವನಿಗೆ ಅರ್ಥನೇ ಆಗೋದಿಲ್ಲ. ಸ್ವಲ್ಪ ಸಮಯದ ನಂತರ ಅವನು ಹಾಲ್ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಎಚ್ಚರಗೊಂಡು ನೋಡಿದಾಗ ಮನೆಯ ಮಾಲೀಕರು ಸೋಫಾದಲ್ಲಿ ಚಲನೆ ಇಲ್ಲದೆ ಮಲಗಿರ್ತಾರೆ. ವಿಘ್ನೇಶ್ ಅವರನ್ನು ಎಬ್ಬಿಸಲು ಪ್ರಯತ್ನ ಮಾಡ್ತಾನೆ. ಆದರೆ ಅವರು ಆಗಲೇ ಹೃದಯಾಘಾತದಿಂದ ಸತ್ತೋಗಿರ್ತಾರೆ. ಅದೇ ಕ್ಷಣದಲ್ಲಿ ಅವನು ಭಯದಿಂದ ಅವನ ರೂಮ್ ಒಳಗೆ ಹೋಗ್ತಾನೆ. ಅಲ್ಲಿ ಬೆಂಕಿಯಲ್ಲಿ ಸುಟ್ಟು ಕರಕಲಾದ ಒಂದು ಬಾಡಿ ಬಿದ್ದಿರುತ್ತೆ. ಅದನ್ನು ಆ 3 ಆತ್ಮಗಳು ನೋಡುತ್ತಾ ನಿಂತಿರ್ತವೆ. ಆ ವಿಘ್ನೇಶ್ ಅದನ್ನು ನೋಡಿದಾಗ ಆ ಸುಟ್ಟು ಕರಕಲಾದ ಬಾಡಿ ಅವನದೇ ಅಂತ ಅವನಿಗೆ ಕಾಣಿಸುತ್ತೆ. ಅವನು ಭಯದಿಂದ ಹೇಳ್ತಾನೆ, ನಾನು ಸತ್ತಿದ್ದೀನಿ ಅಂತ ಹೇಳ್ತಿದ್ದೀರಾ? ಇಲ್ಲ ಇಲ್ಲ, ನಾನು ಬದುಕಿದ್ದೀನಿ ಅಂತ ಕಿರುತ್ತಾನೆ. ಆಗ ಆ ಆತ್ಮಗಳು, ನೀನು ಬದುಕಿದೀಯ ಅಂದರೆ ನೀನು ಅದನ್ನು ಪ್ರೂವ್ ಮಾಡು ಅಂತ ಕೇಳ್ತವೆ. ವಿಘ್ನೇಶ್ ನೆಲದಲ್ಲಿದ್ದ ಗಾಜಿನ ತುಂಡನ್ನು ತೆಗೆದುಕೊಂಡು ತನ್ನ ಎದೆಗೆ ಚುಚ್ಕೊಳ್ತಾನೆ. ರಕ್ತ ಹರಿಯಲು ಆರಂಭಿಸುತ್ತೆ. ಅದನ್ನು ತೋರಿಸಿ, ನೋಡಿ ನಾನು ಜೀವಂತವಾಗಿದ್ದೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆ 3 ಆತ್ಮಗಳು ಅಲ್ಲಿಂದ ಮಾಯವಾಗ್ತವೆ. ಸ್ವಲ್ಪ ಹೊತ್ತಿನ ನಂತರ ವಿಘ್ನೇಶ್ಗೆ ಪ್ರಜ್ಞೆ ತಪ್ಪುತ್ತೆ. ಇಲ್ಲಿಗೆ ಆ ಫ್ಲ್ಯಾಶ್ ಬ್ಯಾಕ್ ಮುಗಿಯುತ್ತೆ. ಈಗ ಸ್ಟೋರಿ ಪ್ರೆಸೆಂಟಿಗೆ ಬಂದಾಗ ಆಸ್ಪತ್ರೆಯಲ್ಲಿ ಬಾಲಚಂದರ್ ಗೋಡೆಗೆ ಒರಗಿಕೊಂಡು ಎಲ್ಲವನ್ನ ಕೂಡ ಯೋಚನೆ ಮಾಡ್ತಿರ್ತಾನೆ. ಆ ಕಡೆ ಡಾಕ್ಟರ್ಸ್ ಆ ವಿಘ್ನೇಶ್ನನ್ನು ಉಳಿಸೋಕೆ ಪ್ರಯತ್ನ ಮಾಡ್ತಿರ್ತಾರೆ. ಇದಾದ್ಮೇಲೆ ಬಾಲಚಂದರ್ ಮನೆಯ ಮಾಲೀಕರ ಮಗಳು ಪ್ರಿಯಾಳನ್ನು ಭೇಟಿ ಮಾಡೋಕ್ಕೆ ಆ ಮನೆಗೆ ಹೋಗ್ತಾನೆ. ಆದರೆ ಮನೆಯಲ್ಲಿ ಕೂಡ ಯಾರೂ ಇರೋದಿಲ್ಲ. ಮನೆ ಹುಡುಕ್ತಿದ್ದಾಗ ಒಂದು ಡ್ರಾಯರ್ನಲ್ಲಿ ಹಳೆಯ ಪತ್ರಿಕೆ ಸಿಗುತ್ತೆ. ಅದರಲ್ಲಿ ಒಂದು ಶಾಕಿಂಗ್ ಸುದ್ದಿ ಇರುತ್ತೆ. ಏನಂತ ಅಂದರೆ, ಲವ್ ಫೇಲ್ಯೂರ್ನಿಂದ ಒಂದು ಹುಡುಗಿ ಪ್ರಿಯಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ. ಇದನ್ನು ನೋಡಿ ಬಾಲಚಂದರ್ಗೆ ದೊಡ್ಡ ಶಾಕ್ ಆಗುತ್ತೆ. ಯಾಕಂದರೆ ಇಲ್ಲಿವರೆಗೂ ವಿಘ್ನೇಶ್ ಮಾತನಾಡಿದ ವ್ಯಕ್ತಿ ಪ್ರಿಯಾ ಜೀವಂತ ವ್ಯಕ್ತಿಯಲ್ಲ, ಅವಳ ಆತ್ಮ ಅಂತ ಅವರಿಗೆ ಗೊತ್ತಾಗುತ್ತೆ. ಅದೇ ಡ್ರಾಯರ್ನಲ್ಲಿ ಪ್ರಿಯಾ ಬರೆದಿದ್ದ ಆತ್ಮಹತ್ಯೆ ಪತ್ರವು ಕೂಡ ಅವನಿಗೆ ಸಿಗುತ್ತೆ. ಅದರಲ್ಲಿ, ನಮ್ಮ ಮನೆಗೆ ಬಾಡಿಗೆಗೆ ಬಂದ ಪ್ರಭು ನನ್ನನ್ನು ಲವ್ ಮಾಡ್ತಿದ್ದೀನಿ ಅಂತ ನಂಬಿಸಿದ. ನಾನು ಗರ್ಭಿಣಿಯಾದ ನಂತರ ನನ್ನನ್ನು ಮೋಸ ಮಾಡಿ ಬಿಟ್ಟು ಹೋದ. ಈ ಅವಮಾನವನ್ನು ಸಹಿಸಲಾಗದೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಆ ಪತ್ರದಲ್ಲಿ ಬರ್ತಿರುತ್ತೆ. ಆ ಸಮಯದಲ್ಲೇ ಬಾಲಚಂದರ್ ಅಂತ ಕರೆಯುವ ಧ್ವನಿ ಕೇಳುತ್ತೆ. ಅವನು ತಿರುಗಿ ನೋಡಿದಾಗ ತುಂಬ ಶಾಕ್ ಆಗುತ್ತೆ ಅವನಿಗೆ. ಯಾಕಂದರೆ ಅವರ ಎದುರೇ ಪ್ರಿಯಾದ ಆತ್ಮ ನಿಂತಿರುತ್ತೆ. ಅವಳು ಮತ್ತೆ, ದಯವಿಟ್ಟು ಇಲ್ಲಿಂದ ಹೋಗಿ, ಈ ಮನೆ ನಿಮಗೆ ಸುರಕ್ಷಿತವಲ್ಲ ಅಂತ ಹೇಳ್ತಾಳೆ. ಆಗ ಬಾಲಚಂದರ್ಗೆ 2 ಘಟನೆಗಳು ನೆನಪಾಗ್ತವೆ. ಮೊದಲ ಬಾರಿ ಈ ಮನೆಗೆ ಬಂದಾಗ ವಿಘ್ನೇಶ್ ಕೂಡ ಇದೇ ಮಾತು ಹೇಳಿದ್ದ. ಆಸ್ಪತ್ರೆಯಲ್ಲೂ ಕೂಡ ಅವನು ಅದೇ ಮಾತು ಹೇಳಿರ್ತಾನೆ. ಅಂದಾಗ ಇದರಿಂದ ಒಂದು ದೊಡ್ಡ ಸತ್ಯ ಅರ್ಥ ಆಗುತ್ತೆ ಅವನಿಗೆ. ಪ್ರಿಯಾದ ಆತ್ಮವೇ ವಿಘ್ನೇಶ್ನ ಮೂಲಕ ಮಾತನಾಡಿಸ್ತಿದ್ದು. ನಂತರ ಪ್ರಿಯಾ ನಡೆದಿದ್ದ ಎಲ್ಲ ಸತ್ಯವನ್ನು ಹೇಳ್ತಾಳೆ. ಮೊದಲು ಈ ಮನೆಗೆ 3 ಯುವಕರು ಬಾಡಿಗೆ ಬಂದಿದ್ದರು. ಅವರಲ್ಲಿ ಒಬ್ಬನಾದ ಪ್ರಭು ಈಗಾಗಲೇ ಮತ್ತೊಬ್ಬ ಹುಡುಗಿಯನ್ನು ಮೋಸ ಮಾಡಿದ್ದ. ಚೆನ್ನಾಗಿ ಬಂದ ನಂತರ ಅವನು ಪ್ರಿಯಾಳನ್ನು ಕೂಡ ಪ್ರೀತಿಯ ಬಲೆಗೆ ಬೀಳಿಸಿದ್ದ. ಕೊನೆಗೆ ಅವಳನ್ನು ಗರ್ಭಿಣಿಯನ್ನಾಗಿ ಮಾಡಿ ಬಿಟ್ಟು ಹೋದ. ಆ ಮೋಸವನ್ನು ತಾಳಕ್ಕಾಗದೆ ಪ್ರೀತಿ ಆತ್ಮಹತ್ಯೆ ಮಾಡ್ಕೋತಾಳೆ. ಅದಾದ ನಂತರ ಮತ್ತೊಂದು ಗುಂಪಿನ 3 ಯುವಕರು ಆ ಮನೆಗೆ ವಾಸಕ್ಕೆ ಬರ್ತಾರೆ. ಆಗ ಪ್ರೀತಿಯ ಆತ್ಮ ಅವರಿಗೆ ಕಾಣಿಸ್ಕೊಳ್ತಿತ್ತು. ಅವರು ಅದನ್ನು ಅರ್ಥ ಮಾಡಿಕೊಳ್ಳದೆ ಅವಳನ್ನೇ ತಪ್ಪಾಗಿ ನೋಡಲು ಆರಂಭಿಸಿದರು. ಆ ಕೋಪದಲ್ಲಿ ಪ್ರೀತಿಯ ಆತ್ಮ ಅವರಲ್ಲೊಬ್ಬನ ದೇಹಕ್ಕೆ ಸೇರಿ ಅವನಿಂದಲೇ ಉಳಿದ ಇಬ್ಬರನ್ನು ಕೊಲೆ ಮಾಡಿಸಿ ಕೊನೆಯಲ್ಲಿ ಅವನೇ ಬೆಂಕಿ ಹಚ್ಚಿಕೊಂಡು 3 ಸಾಯುವಂತೆ ಮಾಡಿತ್ತು. ನಂತರ ವಿಘ್ನೇಶ್ ಆ ಮನೆಗೆ ಬಂದಾಗ ಪ್ರಿಯಾ ಅವನನ್ನು ಕೊಲ್ಲಲು ಅಲ್ಲ, ಅವನನ್ನು ಆ ಮನೆಯಿಂದ ಹೊರಗೆ ಕಳಿಸಿ ಬದುಕಿಸಲು ಪ್ರಯತ್ನಿಸುತ್ತಿದ್ದಳು. ಆದ್ದರಿಂದಲೇ ಅವಳು ಹಲವಾರು ಬಾರಿ ವಿಘ್ನೇಶ್ಗೆ ಇಲ್ಲಿಂದ ಹೋಗಿ ಇಲ್ಲಿ ಉಳಿಬೇಡಿ ಅಂತ ಹೇಳ್ತಿರ್ತಾಳೆ. ಆದರೆ ವಿಘ್ನೇಶ್ ಈ ಮಾತನ್ನು ಕೇಳಿರಲಿಲ್ಲ. ಕೊನೆಗೆ ಮನೆಯ ಮಾಲೀಕರು ಕೂಡ ಹೃದಯಾಘಾತದಿಂದ ಸತ್ತೋಗಿರ್ತಾರೆ. ವಿಘ್ನೇಶ್ ಮಾತ್ರ ಮಾನಸಿಕ ಆಘಾತದಿಂದ ಸಾವಿನ ಅಂಚಿನವರೆಗೆ ಹೋಗಿದ್ದ. ಪ್ರಿಯಾ ತನ್ನ ಕತೆ ಹೇಳಿ ಮುಗಿಸಿದ ನಂತರ ಮತ್ತೆ ಬಾಲಚಂದರ್ಗೆ, ಇನ್ನೂ ತಡ ಆಗಿಲ್ಲ ಸರ್, ಇಲ್ಲಿಂದ ತಕ್ಷಣ ಹೋಗಿ ಅಂತ ಹೇಳ್ತಾಳೆ. ಈ ಬಾರಿ ಬಾಲಚಂದರ್ ಅವಳ ಮಾತನ್ನು ಕೇಳ್ತಾನೆ. ತಕ್ಷಣ ಮನೆ ಬಿಟ್ಟು ಹೊರಗೆ ಬಂದು ಕಾರಿನಲ್ಲಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇದೇ ಚಿತ್ರದ ಆರಂಭದ ದೃಶ್ಯನೂ ಕೂಡ ಆಗಿರುತ್ತೆ. ಮನೆಯ ಮುಂದೆ ನಿಂತು ಕಿಟಕಿಯೊಳಗೆ ನೋಡಿದಾಗ ಪ್ರಿಯಾ ಮತ್ತೆ ಮನೆಯೊಳಗೆ ನಡೆಯುತ್ತಿರುವುದು ಅವರಿಗೆ ಕಾಣಿಸುತ್ತೆ. ಇದನ್ನು ಕಂಡ ಬಾಲಚಂದರ್ ಏನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಇದರೊಂದಿಗೆ ಸಿನಿಮಾ ಮುಕ್ತಾಯವಾಗುತ್ತೆ.
ಹಾಗಾದರೆ ಸ್ನೇಹಿತರೆ, ಈ ಕತೆ ನಮಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತೆ. ಕೆಲವೊಮ್ಮೆ ನಮ್ಮನ್ನು ಎದುರಿಸುವ ಪ್ರತಿಯೊಂದು ಆತ್ಮವೂ ಕೂಡ ನಮ್ಮನ್ನು ಕೊಲ್ಲಲು ಬರುವುದಿಲ್ಲ, ನಮ್ಮನ್ನು ಕಾಪಾಡಲು ಕೂಡ ಬರ್ಬೋದು. ಈ ಸಿನಿಮಾ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನೊಂದು ರೋಚಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.